ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ನಿಮ್ಮ ಹೃದ್ರೋಗ ತಜ್ಞ. ಈ ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿ ಸೀರೀಸ್ನ 2ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಏನು, ಅದರಲ್ಲಿರೋ ವಿಧಗಳು ಯಾವ್ದ್ಯಾವ್ದು, ಮತ್ತು ಈ ಬಿ ಪಿ ಬರೋದಕ್ಕೆ ಏನಾದ್ರು ಕಾರಣ ಇದೆಯಾ, ಅದನ್ನ ಯಾವ ಪರೀಕ್ಷೆ ಮಾಡಿ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿ ಅಂದ್ರೆ ನಿಮ್ಮ ರಕ್ತನಾಳದ ಒಳಗಡೆ ಇರುವಂತ ಪ್ರೆಷರ್. ಇದು ಜಾಸ್ತಿ ಆದಾಗ ನಾವು ಹೈ ಬಿ ಪಿ ಅಂತ ಕರಿತೀವಿ. ನಿಮ್ಮ ಡಾಕ್ಟರ್ ನಿಮ್ಗೆ ಬಿ ಪಿ ಹೇಳುವಾಗ 2 ರೀಡಿಂಗ್ಸ್ ಹೇಳ್ತಾರೆ. ಒಂದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್, ಇನ್ನೊಂದು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ. ಈ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂದ್ರೆ ನಿಮ್ಮ ಹಾರ್ಟ್ ಪಂಪ್ ಮಾಡುವಾಗ ನಿಮ್ಮ ರಕ್ತನಾಳದ ಒಳಗಡೆ ಇರುವಂತ ಪ್ರೆಷರ್ನ ನಾವು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ನಿಮ್ಮ ಹಾರ್ಟ್ ರಿಲ್ಯಾಕ್ಸ್ ಆದಾಗ ನಿಮ್ಮ ರಕ್ತನಾಳದ ಒಳಗಡೆ ಇರುವಂತ ಪ್ರೆಷರ್ನ ನಾವು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಸೊ ನಿಮ್ಮ ಡಾಕ್ಟರ್ ನಿಮಗೆ ಬಿ ಪಿ ವ್ಯಾಲ್ಯೂ ತಿಳಿಸುವಾಗ 2 ರೀಡಿಂಗ್ಸ್ನ ಹೇಳ್ತಾರಲ್ಲ, ಅದೇ ಈ ಸಿಸ್ಟಾಲಿಕ್ ಅಂಡ್ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್. ಈ ಬಿ ಪಿ ಇರೋರಿಗೆ ಮೆಜಾರಿಟಿ ರೋಗಿಗಳಿಗೆ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಮಾತ್ರೆ ತಗೊಳ್ಳಿಲ್ಲ ಅಂತಂದ್ರೆ ಅದು ಹಾರ್ಟ್, ಮೆದುಳು, ಕಿಡ್ನಿ, ಕಣ್ಣುಗಳಿಗೆ ಹಾನಿ ಮಾಡ್ತಾ ಹೋಗುತ್ತೆ. ಇವತ್ತು 3ರಲ್ಲಿ ಒಬ್ಬರಿಗೆ ಬಿ ಪಿ ಇರೋದ್ರಿಂದ ಇದೊಂದು ಕಾಮನ್ ಕಾಯಿಲೆ ಆಗ್ಬಿಟ್ಟಿದೆ. ಸೊ ಈ ಬಿ ಪಿಯಲ್ಲಿ 2 ಪ್ರಮುಖ ವಿಧಗಳಿವೆ. ಮೊದಲೇದು ಬಂದು ಪ್ರೈಮರಿ ಹೈಪರ್ ಟೆನ್ಷನ್. ಇದು 90% ಕೇಸ್ಗಳಲ್ಲಿ ಈ ಪ್ರೈಮರಿ ಹೈಪರ್ ಟೆನ್ಷನ್ ಕಂಡು ಬರುತ್ತೆ. ಅಂದ್ರೆ ಇದರಲ್ಲಿ ಈ ಬಿ ಪಿ ಬರೋದಿಕ್ಕೆ ನಿರ್ದಿಷ್ಟವಾದ ಕಾರಣ ಇರೋದಿಲ್ಲ. ವಯಸ್ಸಾಗ್ತಿದ್ದಂಗೆ ಬರ್ಬೋದು, ಅಥವಾ ಉಪ್ಪು ಜಾಸ್ತಿ ತಿನ್ನೋದ್ರಿಂದ, ಅಥವಾ ಸ್ಟ್ರೆಸ್ ಇರೋದ್ರಿಂದ, ಜೆನೆಟಿಕ್ ಕಾರಣಗಳಿಂದ ಇದು ಬರ್ಬೋದು. ಇನ್ನು 2ನೇದು ಬಂದು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ. ಇದರಲ್ಲಿ ಬಿ ಪಿ ಬರೋದಕ್ಕೆ ಒಂದು ನಿರ್ದಿಷ್ಟವಾದ ಕಾರಣ ಇರುತ್ತೆ. ಅದು ಕಿಡ್ನಿ ಸಮಸ್ಯೆ ಇರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ದಪ್ಪ ಇರೋದು ಇರ್ಬೋದು, ಅಥವಾ ಗೊರಕೆ ಕಾಯಿಲೆ ಇರ್ಬೋದು, ಹೀಗೆ. ಸೊ ಎಲ್ರಿಗೂ ಡೀಟೇಲ್ಡ್ ಟೆಸ್ಟ್ನ ಅವಶ್ಯಕತೆ ಇರೋದಿಲ್ಲ. ಸೊ ಬಿ ಪಿ ಕೆಲವೊಬ್ಬರಿಗೆ ಬಿ ಪಿ ಜಾಸ್ತಿ ಇದ್ದು ಕಂಟ್ರೋಲೇ ಬರ್ತಾ ಇಲ್ಲ ಅಂದ್ರೆ, ಅಥವಾ ಚಿಕ್ಕ ವಯಸ್ಸಿಗೆ ಬಿ ಪಿ ಬರ್ತಾ ಇದ್ರೆ, ಮಾತ್ರೆ ತಗೊಂಡ್ರು ಬಿ ಪಿ ಜಾಸ್ತಿನೇ ಆಗ್ತಾ ಇದ್ರೆ, ಕೆಲವೊಂದು ಪರೀಕ್ಷೆಗಳು ಮಾಡಿ ಈ ಸೆಕೆಂಡರಿ ಹೈಪರ್ ಟೆನ್ಷನ್ ಇದೆಯಾ ಇಲ್ವಾ ಅಂತ ನಾವು ನೋಡ್ತೀವಿ. ಅದಕ್ಕೆ ಕೆಲವೊಂದು ರಕ್ತ ಪರೀಕ್ಷೆಗಳು, ಕೆಲವೊಂದು ಸ್ಕ್ಯಾನಿಂಗ್ನ ನಾವು ಮಾಡಿಸ್ತೀವಿ. ಆದರೆ ಒಂದು ವಿಷಯನ ತಿಳ್ಕೊಬೇಕು, ಮೆಜಾರಿಟಿ ಪ್ರೈಮರಿ ಹೈಪರ್ ಟೆನ್ಷನ್ ಅಥವಾ 90% ಜನಕ್ಕೆ ಏನಿರುತ್ತೆ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ, ಅದರಲ್ಲಿ ಕಾರಣಗಳಿರೋದಿಲ್ಲ. ಅಲ್ಲಿ ಬಿ ಪಿ ಮಾತ್ರೆ ಕೊಟ್ಟರೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ. ಒಂದು 10% ಜನದಲ್ಲಿ ಬೇರೆ ಯಾವುದೋ ಕಾರಣಗಳಿಂದ ಬಿ ಪಿ ಬರ್ತಾ ಇರುತ್ತಲ್ಲ, ಅಂಥ ಪೇಷಂಟ್ಸ್ಗೆ ಆ ಅಂಡರ್ಲೈನ್ ಕಾರಣಗಳು ಹುಡುಕಿ ಅದಕ್ಕೆ ನಾವು ಚಿಕಿತ್ಸೆ ನೀಡಿದ್ರೆ ಬಿ ಪಿ ಸಂಪೂರ್ಣವಾಗಿ ಗುಣಪಡಿಸೋ ಚಾನ್ಸ್ ಇರುತ್ತೆ. ಧನ್ಯವಾದ.